ನನ್ನ ಕತ್ತಿಗೆ ಈ ತಾಳಿ ಹೇಗೆ ಬಂತು ಅಂತಾನೆ ನನಗೆ ಗೊತ್ತಿಲ್ಲ ಅಮ್ಮ. ಏನ್ ಹೇಳ್ತಿದ್ಯಾ ಭಾವನಾ? ಹೌದಮ್ಮ, ಅವತ್ತು ಉತ್ಸವದಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವೆಲ್ಲರೂ ಒಂದ್ ಕಡೆ ಮಲ್ಗಕ್ಕೆ ಅಂತ ಹೋಗಿದ್ವಿ. ಆಗ ನನ್ನ ಕೊರಳಲ್ಲಿ ತಾಳಿ ಇರಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇತ್ತು. ಯಾವ ಸಮಯದಲ್ಲಿ ಯಾರು ಬಂದು ತಾಳಿ ಕಟ್ಟಿದ್ರು ಅಂತ ನನಗೆ ಒಂದೂ ಗೊತ್ತಿಲ್ಲ ಅಮ್ಮ. ಆವತ್ತಿಂದ ಇವತ್ತಿನವರೆಗೂ ಸೆರಗಲ್ಲಿ ಕೆಂಡ ಕಟ್ಕೊಂಡಿರೋ ಥರ ಓಡಾಡ್ತಿದ್ದೀನಿ. ಎಲ್ಲ ನೋವನ್ನು ನಾನೇ ಅನುಭವಿಸ್ತಾ ಇದ್ದೀನಮ್ಮ, ನಾನೇ ಅನುಭವಿಸ್ತಾ ಇದ್ದೀನಿ. ಭಾವನಾ, ಹೀಗಾಯ್ತು ಅಂತ ನನ್ನ ಹತ್ರ ಒಂದೇ ಒಂದು ಮಾತು ಹೇಳ್ಬೋದಿತ್ತಲ್ಲ ಭಾವನಾ? ಏನಂತ ಹೇಳಿ ಅಮ್ಮ? ನೀವೆಲ್ಲರೂ ನನಗೆ ಮದುವೆ ಮಾಡಬೇಕು ಅಂತ ಓಡಾಡ್ತಿರೋವಾಗ ನಾನು ಹೀಗಾಗಿದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಒಡ್ದಂಗಾಗಲ್ವಾ? ಇದಕ್ಕೆ ಬರೋ ಹುಡುಗರಿಗೆಲ್ಲ ಬೇಡ ಅಂತ ಹೇಳ್ತಿದ್ದೆ. ಮನ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ಹೇಗೆ ಸಹಿಸ್ಕೊಂಡಿದ್ದೆ ನೀನು? ನಿನ್ನಿಂದ ಅಮ್ಮ, ನಿನ್ನಿಂದ. ನೀವೇ ತಾನೇ ಹೇಳ್ಕೊಟ್ಟಿರೋದು ಮನಸ್ಸಲ್ಲಿ ಎಷ್ಟೇ ನೋವಿದ್ರು ನಗ್ನಗ್ತಾ ಇರಬೇಕು ಅಂತ. ಕಷ್ಟಗಳು ಎಷ್ಟೇ ಬಂದರೂ ನಾವು ಹೆದರಬಾರ್ದು. ಕಷ್ಟಗಳು ಬರೋದೇ ನಮಗೆ ಪರೀಕ್ಷೆ ಕೊಡೋಕ್ಕೆ ಅಂತ. ಅದಕ್ಕೆ ನಿನ್ನ ಹತ್ರ ನಾನು ಏನೂ ಹೇಳ್ಕೊಳಕ್ಕಾಗಲಿಲ್ಲ ಅಮ್ಮ. ಆದರೆ ನಿನ್ನ ಹಾಗೆ ನಾನು ನಗು ಹಂಚಕ್ಕೆ ಆಗಲಿಲ್ಲ ಅಮ್ಮ. ಪ್ರತಿದಿನ ನಿನ್ನ ಹತ್ರ ಹೇಳ್ಕೊಳಕ್ಕಾಗದೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಪ್ರತಿದಿನ ದೇವ್ರ ಹತ್ರ ಬೇಡ್ಕೋತಿದ್ದೆ, ಈ ತಾಳಿ ಕಟ್ಟಿದ್ದು ಯಾರು ತೋರಿಸು ಅಂತ. ಅದಕ್ಕೋಸ್ಕರ ಹೆಚ್ಚೆ ನಮಸ್ಕಾರನೂ ಮಾಡಿದೆ. ಆದರೆ ಇದು ಯಾವುದಕ್ಕೂ ಪ್ರತಿಫಲ ಸಿಕ್ಕಲಿಲ್ಲ ಅಮ್ಮ, ಸಿಕ್ಕಲಿಲ್ಲ. ಭಾವನಾ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ತಾಯಿಯಾಗಿ ಮಗಳ ಕಷ್ಟನ ಅರ್ಥ ಮಾಡ್ಕೊಳ್ದೆ ಹೋದೆ. ಅಯ್ಯೋ ದೇವ್ರೆ, ಯಾಕಪ್ಪ ಹೀಗೆಲ್ಲ ಮಾಡ್ತಿದೀಯ? ನಿಮ್ಮಪ್ಪನಿಗೆ ಇದೆಲ್ಲ ಗೊತ್ತಾದ್ರೆ ಏನಾಗುತ್ತೋ ಏನೋ. ಈಗ ಏನ್ ಮಾಡ್ಲಿ ನಾನು? ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಅಂತ ನನಗೇನು ಬೇಜಾರಿಲ್ಲ. ಅದೇ ನನ್ನ ಜೀವನದಲ್ಲಿ ಇದು ನಡೆದೋಯ್ತಲ್ಲ ಅಂತ ಬೇಜಾರಿದೆ. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ ಅಮ್ಮ. ನನಗೆ ಯಾಕೆ ಈ ಶಿಕ್ಷೆ? ಏನು ಇವರು ಹೋದಾಗಿಂದ ಒಂದು ಫೋನ್ ಮಾಡಿಲ್ಲ. ತಲುಪಿದ್ರ ಇಲ್ವಾ ಅಂತನಾದರೂ ಹೇಳಬೇಕು ತಾನೆ. ಅವ್ರೇನು ಫೋನ್ ಮಾಡೋದು, ನಾನೇ ಫೋನ್ ಮಾಡ್ತೀನಿ. ಅರೆ ಸರ್, ನನ್ನ ಹೆಂಡತಿ ಫೋನ್ ಬರ್ತಾ ಇದೆ, ಒಂದು ನಿಮಿಷ ಬಂದೆ. ಮಾತಾಡಿ. ಹಲೋ, ಹೇಳಿ ಚಿನ್ನು ಮರಿ. ಏನು ಸರ್, ಜಮೀನು ನೋಡಕ್ಕೆ ಹೋಗಿದ ತಕ್ಷಣ ಹೆಂಡ್ತಿನೇ ಮರ್ತ್ಬಿಟ್ರಾ? ನೋಡಿ, ನಾನು ನನ್ನೇ ಮರೆತರು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ಅದು ಕೆಲಸ ಎಲ್ಲ ಮುಗಿಸಿ ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಜಮೀನಿನವರು ಮನೆ ಕರ್ಕೊಂಡು ಬಂದುಬಿಟ್ರು, ಹಾಗಾಗಿ ಫೋನ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ. ಹೋಗಿದ್ದ ಕೆಲಸ ಏನಾಯಿತು? ಓ, ಎಲ್ಲ ಸೂಪರಾಗಿ ಆಗ್ತಿದೆ. ಸರ್ವೆ ಕೂಡ ಮಾಡಿಸ್ಬಿಟ್ಟಿದ್ರು. ಅದನ್ನು ನೋಡ್ಕೊಂಡು ಮನೆಗೆ ಹೊರಟು ಬಿಡೋಣ ಅಂತಿದ್ದೆ. ಆನ್ ದ ವೇ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಲ್ಲ, ಕಾಫಿ ಕುಡೀರಿ ಅಂತ ಒತ್ತಾಯ ಮಾಡಿದ್ರು, ಹಾಗಾಗಿ ಒಳಗೆ ಬಂದೆ. ಇದು ನೋಡುತ್ತಿದ್ರೇ ಗೊತ್ತಾಗ್ತಿದೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ಹೌದು ಚಿನ್ನು ಮರಿ,
ಆದರೆ ಚಿನುಮರಿ, ಯಾಕೋ ಇವತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ನನ್ನ ಜೊತೆ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಹೌದಾ? ಯಾಕೆ? ಇಲ್ಲಿ ಕಾಫಿ ಜೊತೆ ತಿನ್ನೋಕ್ಕೆ ತಂಬಿಟ್ಟು ಕೊಟ್ಟಿದ್ರು ಚಿನುಮರಿ. ತಂಬಿಟ್ಟು ಅಂದ ತಕ್ಷಣ ನೀವೇ ಗ್ಯಾಪ್ಕೊ ಬಂದ್ಬಿಟ್ರಿ. ನಿಮಗೆ ತಂಬಿಟ್ಟು ಅಂದರೆ ತುಂಬ ಇಷ್ಟ ಅಲ್ವಾ? ಅಯ್ಯೋ, ಬರೀ ಇಷ್ಟ ಅಲ್ಲ ರೀ, ಅದು ನಂಗೆ ಪ್ರಾಣ. ಇವಾಗ ನಂಗೆ ನೀವು ಹೇಳಿ ನೆನಪಿಸ್ಬಿಟ್ರಾ ನಂಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನಂಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ ನಂಗೋಸ್ಕರ ಇಸ್ಕೊಂಡು ಬನ್ನಿ. ಶೋರ್, ಖಂಡಿತ ಇಸ್ಕೊಂಡ್ಬರ್ತೀನಿ. ಬೇಡ ಬೇಡ, ಏನು ಕೇಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಏನು ಅನ್ಕೋತಾರೋ ಏನೋ. ಸುಮ್ಮನೆ ನನ್ನಿಂದ ನಿಮಗೆ ಮುಜುಗರ ಆಗೋದು ಬೇಡ. ನಾನು ಇಲ್ಲೇ ಅಮ್ಮನ ಹತ್ರ ಮಾಡಿಸ್ಕೊಂಡು ತಿಂತೀನಿ, ನೀವು ಬಂದ್ಬಿಡಿ ಸಾಕು. ಸರಿ ಚಿನ್ನುಮರಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಸಿ ಯು ಸೂನ್. ಜೋಪಾನ. ಬಾಯ್. ಅರೆ, ಇದೇನಿದು? ಇದು ತಂಬಿಟ್ಟು ಹುಂಡೆ. ನಿಮ್ಮ ವೈಫಿಗೆ ಇಷ್ಟ ಅಂತ ಹೇಳಿದ್ರಲ್ಲ, ತಗೊಂಡೋಗಿ ಕುಡಿ. ಇದನ್ನು ತಿಂದರೆ ಅವ್ರು ಖುಷಿ ಪಡ್ತಾರೆ. ಆಗ್ಲೇ ಇವನು ತುಂಬಾ ಸೈಲೆಂಟ್ ಅಂತ ಹೇಳ್ತಿದ್ರಿ, ನೋಡಿದ್ರಾ ಎಷ್ಟು ಬೇಗ ನಿಮ್ಮನ್ನು ಇಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ. ಅವ್ನು ಹಾಗೆ, ಅವನು ಸೈಲೆಂಟ್ ಆಗಿ ಇಟ್ಕೊಂಡೆ ಮನ್ಸಿಗೆ ಗೆಲ್ತಾರೆ. ಥ್ಯಾಂಕ್ ಯು ವಿಶ್ವ. ಇದನ್ನು ನೋಡಿದ್ರೆ ನನ್ನ ಹೆಂಡತಿ ಖಂಡಿತ ಖುಷಿ. ಅಯ್ಯೋ ಸರ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವು ನಮ್ಮೂರಿಗೆ ಬಂದಿದ್ದೀರಾ, ನಮ್ಮೂರಿಗೆ ಬಂದವ್ರಿಗೆ ಇಷ್ಟು ಸತ್ಕಾರ ಮಾಡಿಲ್ಲ ಅಂದರೆ ಹೇಗೆ? ನಿಮ್ಮ ತಂದೆ ಎಲ್ಲ ಗುಣಗಳು ನಿಮಗೆ ಬಂದಿವೆ. ದಟ್ಸ್ ಗ್ರೇಟ್. ಸರ್, ನಾನು ಹೋಗಿ ಬರ್ತೀನಿ. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿಸಿ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ, ಹೋಗಿ ಬನ್ನಿ. ಜೋಪಾನ. ನಮಸ್ತೆ ಮಾ. ಟೇಕ್ ಕೇರ್ ವಿಶ್ವ. ಅಮ್ಮ, ನನಗೋಸ್ಕರ ನೀನು ಯಾಕಮ್ಮ ಕಣ್ಣೀರು ಹಾಕ್ತಿದ್ಯಾ? ಹಾಂ, ನೋಡು, ನಾನು ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನು ದುಃಖ ಪಡ್ತೀಯ ಅಂತಾನೆ ನಾನು ಏನು ನಿನಗೆ ಹೇಳಿಲ್ಲ. ಎಲ್ಲ ನನ್ನ ಹಣೆ ಬರಹ ಅಮ್ಮ, ನಾನು ಅನುಭವಿಸ್ತೀನಿ. ಯಾಕೆ ಭಾವನಾ ಹೀಗೆ ಹೇಳ್ತೀಯ? ನೀನ್ ನನ್ನ ಮಗಳು ಕಣೆ. ನಿನ್ನ ಜೀವನದಲ್ಲಿ ಹೀಗಾಗಿದೆ ಅಂತ ಗೊತ್ತಾದ್ಮೇಲೂ ನಾನು ಸುಮ್ಮನಿರಕ್ಕಾಗತ್ತಾ ಹೇಳು? ಯಾವ ತಾಯಿನೋ ತನ್ನ ಮಕ್ಕಳಿಗಿಂತ ಪರಿಸ್ಥಿತಿ ಬರಲಿ ಅಂತ ಬಯಸಲ್ಲ ಕಣೆ. ಆದರೆ ನನಗೆ ಈ ಪರಿಸ್ಥಿತಿ ಬಂದಿದೆ ಅಮ್ಮ. ನನಗೆ ಇದರಿಂದ ಹೇಗೆ ಹೊರಗೆ ಬರೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಪರಿಹಾರ ಸಿಗಬೇಕು ಅಂದರೆ ಈ ತಾಳಿ ಕಟ್ತೋನು ನನ್ನ ಕಣ್ಣು ಮುಂದೆ ಬರಬೇಕು. ದೇವ್ರೆ, ಯಾಕಪ್ಪ ಹೀಗೆಲ್ಲ ಪರೀಕ್ಷೆ ಮಾಡ್ತಿದ್ಯಾ? ನನ್ನ ಮಗಳು ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ಈಗ ಇವಳು ಕುತ್ತಿಗೆ ತಾಳಿ ಕಟ್ಟೋನು ಎಲ್ಲಿದ್ದಾನೆ ಅಂತ ಹೇಗೆ ಹುಡ್ಕೋದು? ಭಾವನಾ, ಉತ್ಸವದಲ್ಲಿ ಬಂದಿರೋರಲ್ಲಿ ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಮ್ಮ? ಇಲ್ಲಮ್ಮ, ಯಾಕಂದ್ರೆ ಅಲ್ಲಿ ಬಂದವರೆಲ್ಲ ನಮ್ಮವರೇ. ಯಾರಿಗೂ ಗೊತ್ತಾಗಬಾರ್ದು ಅಂತ ರಾತ್ರಿ ನಾವೆಲ್ಲ ಮಲಗಿರುವಾಗ ಈ ಥರ ಕೆಲಸ ಮಾಡಿ ಹೋಗಿದ್ದಾನೆ. ಅವತ್ತಿಂದ ಅವನು ಯಾರು ಅಂತ ಹುಡುಕ್ತಾ ಇದ್ದೀನಿ, ಪ್ರಯತ್ನ ಪಡ್ತಿದ್ದೀನಿ. ಆದರೆ ಇಲ್ಲಿವರೆಗೂ ನನಗೊಂದು ಗೊತ್ತಾಗಿಲ್ಲ ಅಮ್ಮ. ನೋಡು, ನೀನ್ ಧೈರ್ಯ ಕಳ್ಕೊಬೇಡ. ಇದನ್ನ ಹೇಗೆ ತಿಳ್ಕೊಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನಿನಗೆ ತಾಳಿ ಕಟ್ಟಿರೋನು ಯಾರು ಅಂತ ಹೇಗಾದ್ರೂ ಮಾಡಿ ನಾನು ಹುಡುಕ್ತೀನಿ. ಅಮ್ಮ, ಅಮ್ಮ, ಜಾನು ಬರ್ತಿದ್ದಾಳೆ. ತಾಳಿ ಒಳಗೆ ಹಾಕೋ, ಯಾರಿಗೂ ಏನು ಗೊತ್ತಾಗ್ಬಾರ್ದು. ಹಾ, ನೀವಿಬ್ರು ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ? ಇವಾಗ ಬರ್ತೀರಾ ಅವಾಗ ಬರ್ತೀರಾ ಅಂತ ಕಾದು ಕಾದು ಸಾಕಾಯ್ತು. ಏನಷ್ಟು ಸೀರಿಯಸ್ ಡಿಸ್ಕಷನ್ನು? ಏನಿಲ್ಲ ಕಣೆ, ಅಮ್ಮ ಯಾವಾಗಲೂ ತುಂಬ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಯಾಕೆ ಏನು ಅಂತ ಕೇಳ್ತಿದ್ದೆ ಅಷ್ಟೇ. ನೀನು ಕೇಳಿದೆ, ಅವ್ರು ಹೇಳಿದ್ರಾ? ಹೇಳಿರಲ್ಲ, ನಂಗೆ ಗೊತ್ತು. ಅವ್ರಿಗೆ ದುಃಖ ಹಂಚ್ಕೊಂಡು ಅಭ್ಯಾಸ ಇಲ್ಲ, ಬರೀ ಖುಷಿನ ಹಂಚ್ಕೊಂಡು ಮಾತ್ರ ಅಭ್ಯಾಸ ಇರೋದು ಅಲ್ವೇನಮ್ಮ? ತರ್ಲೆ, ಸುಮ್ಮನಿರು. ನನಗೆ ಯಾವ ಯೋಚನೆನೂ ಇಲ್ಲ. ಸರಿ, ಅಳಿಯಂದ್ರಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಬರ್ತಿದಾರಂತೆ. ಸರಿ ಬಾ, ಅಳಿಯಂದ್ರಿಗೆ ಏನಾದರೂ ತಿನ್ನಕ್ಕೆ ರೆಡಿ ಮಾಡಬೇಕು. ಭಾವನಾ, ಬಟ್ಟೆಗೆ ಕ್ಲಿಪ್ ಹಾಕಿಲ್ಲ. ಎಲ್ಲ ಬಟ್ಟೆಗೂ ಕ್ಲಿಪ್ ಹಾಕ್ಬಿಡಮ್ಮ.
ಅಮ್ಮ ಅವಳಿಗೇನು ಹಾಕಕ್ ಬರಲ್ವಾ? ಬೇಗ ಬಾ. ಭಾವನಾ, ಯಾರಿಗೂ ಏನು ಗೊತ್ತಾಗ್ಬಾರ್ದು. ಏನ್ ಮಾಡೋಣ ಅಂತ ಯೋಚನೆ ಮಾಡೋಣ. ಹ ಎಲ್ಲಯ್ಯ, ಎಷ್ಟು ದಿನ ಆಯ್ತು? ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಸರ್ ನಮಸ್ಕಾರ. ಸರಿ, ಮಡುಗರಿ ಹತ್ರ ಆಮೇಲೆ ಮಾತಾಡ್ತೀನಿ. ಸರ್, ನನ್ನ ಹೆಸರು ಹರೀಶ್ ಅಂತ. ನನ್ನ ಫ್ರೆಂಡ್ ಹೇಳ್ದ ತಾವು ಬಡ್ಡಿಗೆ ಸಾಲ ಕೊಡ್ತೀರಿ ಅಂತ. ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ದೇವರೇಗೌಡ ಅಳಿಯ ತಾನೆ? ಹೌದು ಹೌದು. ಅಲ್ರಿ, ದೇವರೇಗೌಡ ಅಳಿಯಾಗಿ ನನ್ನ ಹತ್ರ ಸಾಲ ಕೇಳಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಮಾವನ ಕೇಳಿದ್ರೆ ಕೊಡಲ್ಲ ಅಂತಾರೇನು? ಕೇಳ್ಬೋದಾಗಿತ್ತು ಸರ್, ಆದರೆ ಈಗ ಎಲೆಕ್ಷನ್ ಬ್ಯುಸಿಲಿದ್ದಾರೆ. ಈ ಟೈಮಲ್ಲಿ ಎಷ್ಟು ದುಡ್ಡಿಲ್ದು ಸಾಲದು ನಿಮಗೆ ಗೊತ್ತಲ್ಲ. ಅದು ಅಲ್ಲದೆ ನಾನು ಅವ್ರ ಹತ್ರ ಹೋಗಿ ದುಡ್ಡು ಕೇಳೋದಕ್ಕೆ ನನಗೊಂಥರ ಅನಿಸುತ್ತೆ. ನಾನು ಅವ್ರ ಅಳಿಯಾಗಿದ್ದೀನಿ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ದುಡಿಮೆ ನಾನೇ ಸಂಪಾದನೆ ಮಾಡಬೇಕು. ಒಳ್ಳೇದು. ಅಳಿಯ ಅಂದರೆ ಈಗಿರ್ಬೇಕು ನೋಡ್ರಿ. ಈ ಕಾಲದಲ್ಲಿ ಎಲ್ಲ ಕಿತ್ಕೊಂಡು ತಿನ್ನೋಕ್ಕೆ ನೋಡ್ತಾರೆ, ದುಡ್ಡು ತಿನ್ನಬೇಕು ಅನ್ನೋರು ತುಂಬ ಕಮ್ಮಿ. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಸರಿ, ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಒಂದು ಫರ್ನಿಚರ್ ಶಾಪ್ ಹಾಕಿದ್ದೀನಿ. ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು, ಅದಕ್ಕೆ ದುಡ್ಡು ಬೇಕಿತ್ತು. ನಿಮಗೆ ಕೊಡಲ್ಲ ಅನ್ನೋಕ್ಕಾಗತ್ತಾ? ಎಷ್ಟು ಬೇಕಿತ್ತು? 3.5 ಲಕ್ಷ ಬೇಕಿತ್ತು. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಹೇಳಿ, ಎಲ್ಲ ಅರೇಂಜ್ ಮಾಡಿ ತಂದ್ಕೊಡ್ತೀನಿ. ಅಯ್ಯೋ, ನಿಮ್ಮ ಹತ್ರ ಪ್ರೂಫ್ ತೊಗೊಳೋದೇನ್ರಿ? ನಾನು ಈಗ ಮಾಡಿದ್ದೀನಿ ಅಂತ ಜವರೇಗೌಡರಿಗೆ ಏನಾದರೂ ಗೊತ್ತಾದರೆ ನನ್ನ ಕತೆ ಅಷ್ಟೇ. ನೀವು ಜವರೇಗೌಡರ ಅಳಿಯ ಅನ್ನೋದೇ ನಮಗೆ ದೊಡ್ಡ ಪ್ರೂಫ್ ಇದ್ದಂಗೆ. ನನಗೆ ಅಷ್ಟು ಸಾಕು. ಆಮೇಲೆ ಇನ್ನೊಂದು ವಿಚಾರ, ನಾನು ನಿಮ್ಮ ಹತ್ರ ಸಾಲ ತೊಗೋತಾ ಇದ್ದೀನಿ ಅನ್ನೋ ವಿಚಾರ ನಮ್ಮ ಮಾವನವ್ರಿಗೆ ಹೇಳಬೇಡಿ. ಅದು ನಾನು ಅವ್ರಿಗೆ ಹೇಳಿದಿರ ನಿಮ್ಮ ಹತ್ರ ಸಾಲ ತೊಗೋತಾ ಇದ್ದೀನಿ ಅಂತ ಅವರು ಬೇಜಾರು ಮಾಡ್ಕೋತಾರೆ. ಸರಿ ಬಿಡಿ, ನೀವು ತಗೊಂಡಿರೋ ಸಾಲಕ್ಕೆ ಸರಿಯಾಗಿ ಬಡ್ಡಿ ಕಟ್ಟಿದ್ರೆ ಸಾಕು. ನೀವು ಸರಿಯಾದ ರೀತಿ ಬಡ್ಡಿ ಕಟ್ಟಲಿಲ್ಲ ಅಂತ ಹೇಳಿದಾಗ ನಾನು ಹೇಳುವಂಥ ಪ್ರಮೇಯ ಬರುತ್ತೆ. ಆ ಪ್ರಮೇಯ ತಂದ್ಕೋಬೇಡಿ, ನಿಮಗೆ ನಾನು ದುಡ್ಡು ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ ಬಂದ್ಯಾ? ಅವ್ರ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ಯಾ? ಏನಂದ್ರು? ಪರಿಸ್ಥಿತಿ ಸರಿಯಾಗಿರ್ಲಿಲ್ವಾ? ಯಾಕೇನಾಯ್ತು? ಅವ್ರಿಗೇನಾದ್ರು ಮದ್ವೆ ಫಿಕ್ಸ್ ಆಗೋಯ್ತಾ? ಹುಡ್ಗ ಇಷ್ಟ ಆಗ್ಲಿಲ್ವಾ? ವರದಕ್ಷಿಣೆ ಕೇಳದ್ನಾ? ಕಣ್ಣು ಆಪರೇಷನ್ ಆದ್ಮೇಲೆ ಮದ್ವೆ ಆಗೋದು ಅಂದ್ಲಾ? ಒಳ್ಳೇದಾಯ್ತಲ್ಲ ನಿನ್ಗೆ. ಇದೇ ನೆಪ ಇಟ್ಕೊಂಡು ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಪ್ರೀತಿ ವಿಷಯ ಹೇಳ್ಕೊಂಡ್ಬಿಡ್ಬೇಕು ತಾನೆ? ಓ, ಎಂತ ಹೆದ್ರು ಪುಕ್ಲ ಅಣ್ಣ ನೀನು. ಬೇರೆ ಎಲ್ಲ ವಿಷಯಕ್ಕೆ ಧೈರ್ಯ ತೋರಿಸ್ತೀಯಾ, ಇದನ್ನ ಹೇಳೋದಕ್ಕೆ ಯಾಕೆ ಒಳ್ಳೆ ಹಿಂದೇಟಾಗ್ತಿದ್ಯಾ? ನೀನ್ ಹೀಗೆ ಆಡ್ತಿರೋ. ನನ್ನ ಹತ್ರ ನಂಬರ್ ಇದೆಯಲ್ಲ, ನಾನೇ ಫೋನ್ ಮಾಡ್ತೀನಿ. ಎಲ್ಲ ಅರ್ಥ ಆಗಲ್ಲ. ಖುಷಿ ನೋಡು, ವಿಡಿಯೋ ಕಾಲ್ ಮಾಡ್ತವ್ರೆ. ಹಾಯ್ ಚೆಲ್ವಿ. ಅಕ್ಕ, ಏನು ನನ್ನ ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಅವನು ಇಲ್ಲೇ ಇದ್ದಾನೆ, ನಿಮ್ಗೇನೋ ಹೇಳ್ಬೇಕಂತೆ. ಇಲ್ಲಿ ಕೊಡ್ತೀನಿ, ಹೇಳೋರಂತೆ. ತಗೊಳ್ತು. ಏನ್ ವೆಂಕಿ? ನಿಂದಾಯ್ತಾ?
ಸರಿ ಆಯ್ತು, ನಾವು ಹೂ ಕಟ್ಬೇಕು. ಬೆಳಿಗ್ಗೆ ಅಂಗಡಿ ಹತ್ರ ಬೇಗ ಬಾ. ಅಕ್ಕ, ನಾನು ಫೋನ್ ಇಡ್ತೀನಿ. ಸರಿ ಸರಿ, ಬಾಯ್. ನೋಡಿದ್ದೇನೋ ಅಣ್ಣ, ಅವ್ರಿಗೂ ನಿನ್ ಮೇಲೆ ಮನ್ಸಿದೆ, ಅದಕ್ಕೆ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾರೆ. ನೀನ್ ಬೇಗ ಅವ್ರ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ರೆ ಸರಿ. ಈ ತರ ತಲೆ ಕರ್ಕೊಂಡು ನಿಂತ್ಕೊಂಡ್ರೆ ಚೆನ್ನಾಗಿರಲ್ಲ, ಕಷ್ಟ ಆಗತ್ತೆ. ನೀನ್ ಹೇಳ್ಬೇಡ, ನಾನೇ ಹೇಳ್ತೀನಿ. ನೀನ್ ಟೈಮ್ಗೋಸ್ಕರ ಕಾಯ್ಕೊಂಡು ಕೂತಿರೋ. ನನ್ನ ಹತ್ರ ನಂಬರ್ ಇದೆಯಲ್ಲ, ಹೇಗೋ ನಾನೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಹೇಳ್ಬೇಕು. ಚೆನ್ನಪ್ಪ, ಯಾಕೆ ನಡ್ಕೊಂಡ್ ಬಂದೆ? ಫೋನ್ ಮಾಡಿದ್ರೆ ನಾನೇ ಬರ್ತಿರ್ಲಿಲ್ವಾ? ನಾನೆಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀನಿ ಸೀನಣ್ಣ. ಡೈಲಿ ಅರ್ಧ ಗಂಟೆ ವಾಕ್ ಮಾಡು ಅಂತ ಡಾಕ್ಟರ್ ಹೇಳಿದ್ದಾರೆ. ಬೆಳಗ್ಗೆ ಸಂಜೆ ವಾಕ್ ಮಾಡ್ತೀನಿ. ಈಗ ಆರೋಗ್ಯ ಪರವಾಗಿಲ್ವಾ? ಈಗ ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಇರು. ಸೀನಣ್ಣ ತಗೋಪ್ಪ. ಇದೆಲ್ಲ ಯಾಕೆ? ಇರ್ಲಿ, ಪರವಾಗಿಲ್ಲ. ತಗೋ. ಈಗ ಹೇಗಿದೆ ಜೀವನ? ಆಟೋ ಅಡ್ಜಸ್ಟ್ ಆಯ್ತಾ? ಅದು ಅಡ್ಜಸ್ಟ್ ಆಯ್ತೋ ಏನೋ ಗೊತ್ತಿಲ್ಲ, ನಾನಂತೂ ಆಟೋ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಒಂದೊಂದ್ಸಲ ಸುಸ್ತಾಗುತ್ತೆ. ಅದು ನಾನು ನೆರಳಲ್ಲಿ ಕೆಲಸ ಮಾಡೋ ಅಭ್ಯಾಸವಾ. ಬಿಸಿಲು, ಊಟ ತಿಂಡಿ ಸಮಯಕ್ಕೆ ಸರಿಯಾಗಿ ಆಗಲ್ಲ. ಅದಕ್ಕೆ ಇವಾಗ ಊಟ ತಿಂಡಿನ ಮನೆಯಿಂದನೇ ತಂದ್ಬಿಡ್ತೀವಿ. ಸ್ವಲ್ಪ ದಿವಸ ಅಷ್ಟೇ, ಎಲ್ಲ ತಾನಾಗೇ ಅಡ್ಜಸ್ಟ್ ಆಗೋಗುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೀನಿ. ಆದ್ರೂ ಚೆನ್ನಪ್ಪ, ಈ ಆಟೋದಲ್ಲಿ ಬರ್ತಾ ಇರೋ ಆದಾಯ ನಮ್ಮನೆ ಖರ್ಚು ವೆಚ್ಚಕ್ಕೆ ಸಾಕಾಗ್ತಾ ಇಲ್ಲ. ದೊಡ್ಡ ಕುಟುಂಬ, ಇದರಲ್ಲಿ ಎಲ್ಲ ಕಳೆದು 1,000 ರೂಪಾಯಿ ಉಳಿಬೋದು. ಒಂದೊಂದ್ಸಲ ಅಷ್ಟು ಉಳಿಯಲ್ಲ. ಅದಕ್ಕೆ ಇದ್ರ ಜೊತೆ ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಯೋಚಿಸ್ತಿದ್ದೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸೀನಣ್ಣ? ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ. ಈ ಆಟೋನ ಯಾವ್ದಾರ ಆ್ಯಪ್ಗೆ ಆನ್ಲೈನ್ ಕನೆಕ್ಟ್ ಮಾಡ್ಬಿಡು, ಬುಕಿಂಗ್ ಸಿಗತ್ತೆ, ಸಂಪಾದನೆ ಚೆನ್ನಾಗಿ ಆಗತ್ತೆ. ನಾನು ಮಾಡಕ್ ನಂಗೆ ಯಾಕೋ ಭಯ ಚೆನ್ನಪ್ಪ. ಯಾರೋ ಬುಕ್ ಮಾಡೋದು, ಎಲ್ಗೋ ಹೋಗೋದು, ಆಟೋ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ನ ಹೆಸರಲ್ಲಿದೆಯಾ? ನನ್ನಿಂದ ನಾಳೆ ನಿನಗೇನಾದ್ರು ತೊಂದರೆ ಆದ್ರೆ ಅಂತ. ಯಾವ ತೊಂದರೆನೂ ಆಗಲ್ಲ ಸೀನಣ್ಣ. ಈ ಆಟೋನ ಆನ್ಲೈನ್ ಆ್ಯಪ್ಗೆ ಕನೆಕ್ಟ್ ಮಾಡೋ, ಅಕೌಂಟ್ ಓಪನ್ ಮಾಡೋ, ಬುಕಿಂಗ್ ಸಿಕ್ಕಿದಾಗ ಬುಕಿಂಗ್ ಹೋಗೋ. ಇಲ್ಲ ಅಂತಂದ್ರೆ ಬೇರೆ ಕಸ್ಟಮರ್ಸ್ಗೆ ಪಿಕಪ್ ಡ್ರಾಪ್ ಮಾಡಿದ್ರೆ ಆಯ್ತಪ್ಪ. ಅದು ಒಂದು ಪ್ರಯತ್ನ ಮಾಡ್ತೀನಿ. ಆದ್ರೂ ಚಿನ್ನಪ್ಪ, ಇದರಿಂದ ಬರ್ತಾರ ದುಡ್ಡು ನಮ್ಮ ಮನೆಗೆ ಸಾಕಾಗ್ತಾ ಇಲ್ಲ. ಅದಂತೂ ನಿಜ. ಮೊದಲು ನಾನು ಹೇಳ್ದಾಗ ಮಾಡು, ಅದು ವರ್ಕ್ ಆದ್ರೆ ಸರಿ. ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಯೋಚನೆ ಮಾಡಿದ್ರಾಯ್ತು. ಸರಿ, ಅದು ಒಂದು ಪ್ರಯತ್ನ ಮಾಡು. ನಾನೇನ್ ಬರಲ್ಲ ಆಟೋ ರಾಜಣ್ಣ. ಆಟೋ ರಾಜಣ್ಣ ಅಲ್ಲ, ನಾನು ಆಟೋ ಸೀನಣ್ಣ. ಅದೇ ಆಟೋ ಸೀನಣ್ಣ. ಕೊಡು ಕಪ್ಪು. ಬರಲ್ಲ. ಆಯ್ತು, ಹುಷಾರು. ಬರಲ್ಲ. ಇದೆ ಅಲ್ವನ್ರಿ? ಹೆಸರುಗಳೇ, ಎಷ್ಟು ಮೂಟೆ ಸಿಮೆಂಟ್ ಬೇಕಾಗೋದು? ಒಂದು 50 ಮೂಟೆ ಬೇಕಾಗುತ್ತೆ ಸರ್. 50 ಮೂಟೆ? ಏನು ಮೆಸ್ಸುಗಳೇ, 50 ಮೂಟೆ ಅಂತ ಈಸಿಯಾಗಿ ಹೇಳ್ತಿದ್ದೀರಾ? ಒಂದು ಮೂಟೆ ಸಿಮೆಂಟ್ ಮೇಲೆ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಸರ್, ನಾನು ಮೇಸ್ತ್ರಿ, ನನಗೆ ಗೊತ್ತಿಲ್ಲದೆ ಇರುತ್ತಾ? ನಾನೇನು ನಮ್ಮನೆ ಕಟ್ಟೋದಕ್ಕೆ ಕೇಳ್ತಿರೋದು, ನಿಮ್ಮನೆ ಕಟ್ಟೋದಕ್ಕೆ ತಾನೇ ಕೇಳ್ತಿರೋದು. ಅಷ್ಟು ಮೂಟೆ ಕೇಳ್ತಿದ್ದೀರಲ್ಲ, ಅದನ್ನ ನಮ್ಮನೆಗೆ ಯೂಸ್ ಮಾಡ್ತೀರೋ ಅಥವಾ ನಾವಿಲ್ಲ ಅಂತ ಬೇರೆ ಕಡೆ ಮಾರ್ಕೋತೀರಾ? ಏನು ಸರ್ ಈಗೆಲ್ಲ ಮಾತಾಡ್ತೀರಾ? ನಮಗೆ ಕೆಲಸ ಇಲ್ದಿದ್ರು ಪರವಾಗಿಲ್ಲ, ನಾವು ಅಂಥ ಕೆಲಸ ಮಾಡೋದಿಲ್ಲ. ನೋಡಿ, ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಬೇರೆಯವ್ರನ್ನ ನೋಡ್ಕೊಳ್ಳಿ. ನಾವು ಇವತ್ತೇ ಕೆಲಸ ಸ್ಟಾಪ್ ಮಾಡ್ತೀನಿ. ಏನು ಬಸ್ರಿಳೆ, ತಮಾಷೆ ಮಾಡಿದ್ರೆ ನೀವು ಸೀರಿಯಸ್ ಆಗಿ ತಗೋತಿದ್ದೀರಾ? ನೀವು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತು. ಅದು ನೀವು ಇಷ್ಟೊಂದು ಸಿಮೆಂಟ್ ಬೇಕು ಬೇಕು ಅಂತ ಹೇಳ್ತಿದ್ದೀರಲ್ಲ, ನಾನು ಕಷ್ಟಪಟ್ಟು ದುಡಿತಾ ಇರೋದು, ನನಗೂ ಬೇರೆ ಬೇರೆ ಖರ್ಚಿರುತ್ತೆ. ನೀವು ಸಿಮೆಂಟನ್ನ ತೊಗೊಂಡು ಹೋಗ್ತೀರಾ, ಅಲ್ಲಿ ವೇಸ್ಟ್ ಮಾಡ್ತೀರಾ. ಸಿಮೆಂಟ್ ಜೊತೆಗೆ
ಇಟ್ಟಿಗೆ ಮರಳು ಇದೆಲ್ಲ ವೇಸ್ಟ್ ಆಗಿರುತ್ತೆ. ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ, ಅದಕ್ಕೆ ಕೇಳಿದೆ. ಸರ್, ಮನೆ ಕಟ್ಟಬೇಕಾದ್ರೆ ಇದೆಲ್ಲ ಸಹಜ. ನಾವು ಕೆರಡೆ ಬಿದ್ದಿರೋದನ್ನು ವೇಸ್ಟ್ ಮಾಡಲ್ಲ ಸರ್. ನೋಡಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನಿಮ್ಮ ಕಡೆಯವ್ರನ್ನ ಅಲ್ಲಿ ಯಾರನ್ನ ಇರಿಸಿ ನೋಡ್ಕೊಂಡು ಕೇಳಿ. ಆಗ ನಾವು ಏನು ಮಾಡ್ತಿದ್ದೀವಿ, ಎಷ್ಟು ಉಪಯೋಗಿಸ್ತಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನೀವು ಇರ್ಬೇಕಾದ್ರೆ ಬೇರೆಯವ್ರು ಯಾಕೆ ಬೇಕು? ಎಲ್ಲ ಕೆಲಸನೂ ನೀವು ನಮಗೆ ಹೇಳ್ತೀರಾ. ಅಲ್ಲೊಂದು ಶೆಡ್ ಹಾಕೊಂತೀವಿ, ನಮ್ಮ ಕಡೆಯವ್ರು ಇರ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತಂದ್ರು ಅದಕ್ಕೂ ಬೇಡ ಅಂತೀರಾ. ಈಗ ನಮ್ಮನ್ನೇ ನೋಡ್ಕೊಳ್ಳಿ ಅಂತೀರಾ. ಕೆಲಸ ಮಾಡೋಗೇನೋ ನೋಡ್ಕೋಬೋದು, ನಾವು ಹೋದ್ಮೇಲೆ ಬೇರೆ ಯಾರಾದ್ರೂ ತಗೊಂಡೋದ್ರೆ ಹೆಂಗ್ ಗೊತ್ತಾಗತ್ತೆ ಹೇಳಿ? ಸರಿ ಬಿಡಿ, ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ 10 ಮೂಟೆ ತಗೊಳ್ಳಿ ಸಾಕು, ಆಮೇಲೆ ನೋಡೋಣ. ಸರ್, ಪಿಲ್ಲರ್ಗೆ 10 ಮೂಟೆ ಸಿಮೆಂಟ್ ಸಾಲಲ್ಲ. ನಾವೇನಾದ ಕಡಿಮೆ ಸಿಮೆಂಟ್ ಹಾಕಿದ್ರೆ ಅದು ಸ್ಟ್ರಾಂಗ್ ಆಗಿ ನಿಲ್ಲಲ್ಲ. ಸರಿ, ನಿಮ್ಗೆ ಅದೇನು ಬೇಕೋ ತಗೊಳ್ಳಿ, ಹೋಗಿ. ಹೋಗಿ. ಅವನು ಮನೆ ಕಟ್ಟೋದು ನಾನು ತಿಥಿ ಆಗಿರುತ್ತೆ.